ನೀವ್ ಯಾವತ್ತಾದ್ರೂ ಯೋಚಿಸಿದೀರಾ? ಒಂದೇ ಸಂಖ್ಯೆನ ನಾವು ಪದೇ ಪದೇ ಗುಣಿಸ್ದಾಗ ಆ ಸಂಖ್ಯೆ ಹೆಂಗೆ ದೊಡ್ಡದಾಗುತ್ತೆ ಅಂತ. ಉದಾಹರಣೆಗೆ ಸಂಖ್ಯೆ 4 ನೋಡಿ. 4ನ್ನ ನಾನ್ 4 ರೊಟ್ಟಿಗೆ ಗುಣಿಸಿದಾಗ 16, ಆಮೇಲೆ 64, ಆಮೇಲೆ 256, ಆಮೇಲೆ 1024 ಈ ರೀತಿಯ ಒಂದು ದೊಡ್ಡ ಸಂಖ್ಯೆ ಆಗ್ತಾ ಹೋಗುತ್ತೆ. ನಾವಿದನ್ನ ಯಾವತ್ತಾದ್ರೂ ಗಮನಿಸಿದೀವಾ? ಇಲ್ಲ ತಾನೇ? ಇದನ್ನ ನಾವಿಲ್ಲಿ ಹೆಂಗೆ ಏನು ಅಂತ ಕಲಿಯೋಣ. ಅಥವಾ ಈ ಸಂಖ್ಯೆ ಕೊಟ್ಟಾಗ ಈಸಿಯಾಗಿ ಹೆಂಗ್ ಬರ್ಕೊಳೋದು ಅಂತ ನೋಡೋಣ. ಇದನ್ನ ಕಲ್ತ್ಕೊಳಕ್ಕೆ ನಾನು 4ರ ಒಂದು ಘಾತೀಯ ರೇಖೆನ ಪರಿಗಣಿಸ್ತೀನಿ. ಘಾತೀಯ ರೇಖೆ 4ರದ್ದು ಅಂದ್ರೆ ಪ್ರತಿ ಸ್ಟೆಪ್‌ನಲ್ಲೂ ನಾವು 4ರ ಘಾತಗಳನ್ನ ನೋಡ್ಬೋದು. ಮೊದಲನೇದಾಗಿ 4ರ ಘಾತ 0, ನಂತರ 4ರ ಘಾತ 1, ನಂತರ 4ರ ಘಾತ 2, ಅದೇ ರೀತಿ ಹೋಗ್ತಾ ಹೋಗ್ತಾ 4ರ ಘಾತ 8. 0ಯಿಂದ ಕೆಳಗಡೆ ಬಂದ್ರೆ 4ರ ಘಾತ -1, ನಂತರ -2 ಅಂತಾಯ್ತು. ನಮಿಗೊತ್ತು 4ರ ಘಾತ 1 ಅಂದ್ರೆ 4 ಅಂತ. 4ರ ಘಾತ 2 ಅಂದ್ರೆ 4ನ್ನ 2 ಸರಿ ಗುಣಿಸಿರ್ತೀವಿ ಹಾಗಾಗಿ 16. 4ರ ಘಾತ 3 ಅಂದ್ರೆ 4ನ್ನ 3 ಸಲಿ ಗುಣಿಸ್ತೀವಿ ಅದು ಬಂದು 64. ನೆಕ್ಸ್ಟ್ 256, 1024 ಇದೇ ರೀತಿ 65,536. ಹಾಗಾದ್ರೆ 4ರ ಘಾತ 0 ಏನು? ಕರೆಕ್ಟ್, 4ರ ಘಾತ 0 ಅಂದ್ರೆ 1. 4ರ ಘಾತ -1 ಅಂದ್ರೆ 1/4. 4ರ ಘಾತ -2 ಅಂದ್ರೆ 1/4 ಸ್ಕ್ವೇರ್, ಅದು ಬಂದು 1/16. ಈಗ ಇದನ್ನ ನೋಡಿದಾಗ ನಮಿಗೊಂದು ಡೌಟ್ ಬರಲ್ವಾ? ಹೆಂಗೆ ಅಂತ ಹೇಳಿದ್ರೆ ಪ್ರತಿ ಸ್ಟೆಪ್ಪು ನಾವು ಇಲ್ಲಿಂದ ಇಲ್ಲಿಗೆ ಹೋಗ್ತಿದೀವಿ ಅಂದ್ರೆ 4ರಿಂದ 16ಕ್ಕೆ ಹೋಗ್ತಿದೀವಿ ಅಥವಾ 16ರಿಂದ 64ಕ್ಕೆ ಹೋಗ್ತಿದೀವಿ ಅಂದ್ರೆ ನಾವು ಸಂಖ್ಯೆ 4ರಿಂದ ಗುಣಿಸ್ತಿದೀವಿ. ಅದೇ ತರ ಇಲ್ಲಿ ನೋಡಿ 1024ರಿಂದ 16,000ಕ್ಕೆ ಹೋಗ್ತಿದ್ದೀನಿ ಅಂದ್ರೆ ನಾನು 2 ಹೆಜ್ಜೆ ಮುಂದೆ ಹೋಗ್ತಿದ್ದೀನಿ ಅಂದ್ರೆ 2 ಸ್ಟೆಪ್ಪು. ಸೊ ನಾ ಇಲ್ಲೇನ್ ಹೇಳ್ತೀನಿ ಸಂಖ್ಯೆ 16ರಿಂದ ಗುಣಿಸಿದೀವಿ ಅಂತ ಹೇಳ್ತೀನಿ. ಹೌದು, 1 ಸ್ಟೆಪ್ ಮುಂದೆ ಹೋಗ್ತೀವಿ ಅಂದ್ರೆ 4ರಿಂದ ಗುಣಿಸ್ತೀವಿ. 2 ಸ್ಟೆಪ್ ಮುಂದೆ ಹೋಗ್ತಿದೀವಿ ಅಂದ್ರೆ ನಾವು 16ರಿಂದ ಗುಣಿಸ್ತಿದೀವಿ. ಅದೇ ತರ ವಾಪಸ್ ಬರ್ತಿದೀವಿ ನೋಡಿ. 4ರ ಘಾತ 8ರಿಂದ 4ರ ಘಾತ 7ಕ್ಕೆ ಬರ್ತಿದೀವಿ ಅಂದ್ರೆ 4ರಿಂದ ಭಾಗಿಸ್ತಿದೀವಿ. ಅಥವಾ 2 ಹೆಜ್ಜೆ ಹಿಂದಕ್ಕೆ ಬರ್ತಿದೀವಿ ಅಂದ್ರೆ 16ರಿಂದ ಭಾಗಿಸ್ತಿದೀವಿ ಅಂತ ಅರ್ಥ. ಇದನ್ನ ನಾವು ಕೆಲವೊಂದು ಪ್ರಶ್ನೆಗಳಿಂದ ಕಲ್ತ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ಏನು? ಸಂಖ್ಯೆ 16,384 ಅನ್ನೋದು ಸಂಖ್ಯೆ 1024ಕ್ಕಿಂತ 16 ಪಟ್ಟು ದೊಡ್ಡ ಸಂಖ್ಯೆ ಅಂತ ನಾವು ಹೇಳ್ಬೋದಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಹಾಗಾದ್ರೆ 16,384 ಇದೆಲ್ಲಿದೆ? ಇದನ್ನ ನಾವು 4ರ ಘಾತ 7 ಅಂತ ಹೇಳ್ತೀವಿ. ಅಂದ್ರೆ ಸಂಖ್ಯೆ 4ನ್ನ 7 ಸರಿ ಗುಣಿಸಿರ್ತೀವಿ ಅಂತ ಅರ್ಥ. ಅದೇ ರೀತಿ 1024 ಇಲ್ಲಿ ನೋಡಿ, ಇದು ಬಂದು 4ರ ಘಾತ 5 ಹಂಗಂತ ಹೇಳಿದ್ರೆ 4ನ್ನ 5 ಸರಿ ಗುಣಿಸಿರ್ತೀವಿ ಅಂತ ಆಯ್ತು. ಈಗ ನಾವು ಇದ್ರ ನಡುವೆ ದೊಡ್ಡದು ಚಿಕ್ಕದು ಅಂತ ನೋಡ್ಬೇಕಲ್ವಾ? ಹಾಗಾಗಿ ನಾವು ಭಾಗಾಕಾರನ ಪರಿಗಣಿಸೋಣ. 4ರ ಘಾತ 7 ಡಿವೈಡೆಡ್ ಬೈ ಅಂದ್ರೆ 4ರ ಘಾತ 7ನ್ನ 4ರ ಘಾತ 5 ಭಾಗಿಸ್ತಿದೆ. ಇಲ್ಲಿವರೆಗೇನೋ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡೋದು? ನಮಿಗೊಂದ್ ನೆನ್ಪಿದೆ. ಏನಂತ ಹೇಳಿದ್ರೆ ಘಾತಾಂಕಗಳ ನಿಯಮಗಳು. ಉದಾಹರಣೆಗೆ 2 ಸಂಖ್ಯೆ ಇದೆ. ಆ 2 ಸಂಖ್ಯೆಗಳ ಆಧಾರ ಸಂಖ್ಯೆ ಸೇಮ್ ಇದೆ ಅಂತ ಆದ್ರೆ ಅದರ ಘಾತಗಳನ್ನ ನಾವು ಕೂಡಿಸ್ತೀವಿ. ಅದೇ ರೀತಿ 2 ಸಂಖ್ಯೆ ಇದೆ, ಅದರ ಆಧಾರ ಸೇಮ್ ಇದೆ, ಘಾತ ಬೇರೆ ಬೇರೆ ಇದೆ, ಇದ್ರ ನಡುವೆ ಭಾಗಾಕಾರ ಆಗ್ತಿದೆ ಅಂದ್ರೆ ನಾವು ಘಾತಗಳ ನಡುವೆ ವ್ಯವಕಲನನ ಪರಿಗಣಿಸ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಪವರ್ ಎಂ ಹೋಲ್ ಪವರ್ ಎನ್ ಅಂತ ಹೇಳ್ತೀವಿ. ಇಲ್ಲೊಂದು ಸಂಖ್ಯೆ ಇದೆ, ಅದರ ಘಾತದಲ್ಲಿ ಯಾವುದೋ ಒಂದು ಸಂಖ್ಯೆ ಇದೆ, ಅದರ ಘಾತದಲ್ಲಿ ಇನ್ನೊಂದು ಸಂಖ್ಯೆ ಇದೆ ಅಂತ ಹೇಳಿದ್ರೆ ನಾವು ಎಕ್ಸ್ ನ ಹಾಗೆ ಬರೆದು ಘಾತನ ಗುಣಿಸ್ಕೋತೀವಿ. ಅದೇ ರೀತಿ ಲಾಸ್ಟ್ನೇದು ಎಕ್ಸ್ ಪವರ್ ಮೈನಸ್ ಎಂ ಅಂತ ಆದ್ರೆ 1/x ಪವರ್ ಎಂ ಅಂತ ನಾವ್ ಇದನ್ನ ಬರ್ಕೋತೀವಿ. ಹಾಗಾದ್ರೆ ಇಲ್ಲಿ ಯಾವ್ದು ಯೂಸ್ ಮಾಡ್ಕೋತೀವಿ? ಕರೆಕ್ಟ್, ಮೂರನೇದನ್ನ ಯೂಸ್ ಮಾಡ್ಕೋತಿದೀವಿ. ಒಂದ್ ಸಂಖ್ಯೆ ಇದೆ, ಇನ್ನೊಂದ್ ಸಂಖ್ಯೆ ಇದೆ, ಇದರ ಆಧಾರ ಸಂಖ್ಯೆ ನೋಡಿ ಸೇಮ್ ಇದೆ, ಇದ್ರ ನಡುವೆ ಭಾಗಾಕಾರ ಆಗ್ತಿದೆ, ಹಾಗಾಗಿ ನಾವು ಘಾತಗಳ ನಡುವೆ ವ್ಯವಕಲನನ ಬರ್ಕೋತೀವಿ. 7 - 5 ಅಂತ ಹೇಳಿದ್ರೆ 2, 4ರ ಘಾತ 2 ಅಂದ್ರೆ 16. ಉತ್ತರ 16 ಬಂದಿರೋದ್ರಿಂದ ಹೌದು, ಸಂಖ್ಯೆ 16,384 ಅನ್ನೋದು 1024ಕ್ಕಿಂತ 16 ಪಟ್ಟು ದೊಡ್ಡ ಸಂಖ್ಯೆ ಅಂತ ನಾವ್ ಹೇಳ್ಬೋದು. ಅದೇ ರೀತಿ ಬೇರೆ ಪ್ರಶ್ನೆ ನೋಡಿ.
4ರ ಘಾತ 3 ಎಂಬುದು 4ರ ಘಾತ ಮೈನಸ್ 2ಕ್ಕಿಂತ ಎಷ್ಟು ಪಟ್ಟು ದೊಡ್ಡದಾಗಿದೆ? ಇದಕ್ಕೂ ನಾವು ಭಾಗಾಕಾರ ಮಾಡ್ತೀವಿ. ಇಲ್ಲಿ ನೋಡಿ 3 ಇದೆ ಮೈನಸ್ 2 ಇದೆ. ಆಧಾರ ಸಂಖ್ಯೆ ಸೇಮ್ ಇರೋದ್ರಿಂದ ಇದರ ನಡುವೆ ವ್ಯವಕಲನ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಅನ್ನೋದು ಪ್ಲಸ್. ಹಾಗಾಗಿ 3 ಪ್ಲಸ್ 2 ಅಂದ್ರೆ 5. 4ರ ಘಾತ 5 ಅಂದ್ರೆ 1024. ವಾ ಎಷ್ಟು ಈಸಿ ಅನ್ಸ್ತಿಲ್ವಾ? ನೆಕ್ಸ್ಟ್ ನೋಡಿ 4096 ಇಂಟು 16 ಎಂದರೇನು? ಇದನ್ನ ನಾವು ಈಸಿಯಾಗಿ ಕ್ಯಾಲ್ಸಿನಲ್ಲೂ ಮಾಡ್ಬೋದು. ಇಲ್ಲಿ ವಿಶೇಷವಾಗಿ 4ರ ಘಾತ 6ನ್ನ ನಾವು 4096 ಅಂತ ಬರಿತೀವಿ. ಅದೇ ರೀತಿ 16 ಅಂತ ಹೇಳಿದ್ರೆ 4ರ ಘಾತ 2. ಈಗ ಇವೆರಡನ್ನ ಗುಣಿಸ್ಕೊಂಡ್ರೆ ಏನ್ ಬರುತ್ತೆ? 4ರ ಘಾತ 6 ಇಂಟು 4ರ ಘಾತ 2. ಆಧಾರ ಸಂಖ್ಯೆ ಸೇಮ್ ಇದೆ, ಬೇಸಸ್ ಸೇಮ್ ಇರೋದ್ರಿಂದ ಪವರ್ ನ ಆಡ್ ಮಾಡ್ತೀವಿ. 6 ಪ್ಲಸ್ 2 4ರ ಘಾತ 8 ಅಂತ ಆಗುತ್ತೆ. 4ರ ಘಾತ 8 ಅಂದ್ರೆ 65536. ಇಲ್ಲಿ ನೋಡ್ಬೋದು. ಇದೇ ರೀತಿ ನಾವು 7ರ ಘಾತೀಯ ರೇಖೆನ ಪರಿಗಣಿಸೋಣ. ಇದು ಬಂದು ಈ ರೀತಿ ಇರುತ್ತೆ. ಮೊದಲನೇ ಪ್ರಶ್ನೆ ನೋಡಿ, 49 ಕ್ಯೂಬ್ ಅಂತ ಕೇಳಿದ್ದಾರೆ. ಅಂದ್ರೆ 49ರ ಘಾತದಲ್ಲಿ 3. ಇಲ್ಲಿ 49ನ್ನ ನಾವು 7ರ ಘಾತ 2 ಅಂತ ಬರ್ಕೊಂಡಿರ್ತೀವಿ. ಹಾಗಾಗಿ 7ರ ಘಾತ 2 ಇದರ ಘಾತ 3 ಅಂತ ಆಯ್ತು. ನಾವ್ ಆಗ್ಲೇ ನೋಡಿದ್ವಿ ಎಕ್ಸ್ ಪವರ್ ಎಂ ಹೋಲ್ ಪವರ್ ಎನ್ ಅಂತ ಇದೆ ಅಂತ ಆದ್ರೆ x ನ ಹಾಗೆ ಬರೆದು ಘಾತಗಳನ್ನ ಗುಣಿಸ್ಕೋತಿದ್ವಿ. ಹಾಗಾಗಿ ನೆಕ್ಸ್ಟ್ 2 ಇಂಟು 3 7ರ ಘಾತ 6 ಅಂತ ಆಯ್ತು. ಉತ್ತರ ಬಂದು 1,17,649 ಅಂತ ಆಯ್ತು. ಎರಡನೇ ಪ್ರಶ್ನೆ ನೋಡಿ, 16,807. ಇದನ್ನ ನಾವು 7ರ ಘಾತ 5 ಅಂತ ಹೇಳ್ತೀವಿ. 343 ಅಂತ ಹೇಳಿದ್ರೆ 7ರ ಘಾತ 3. ಇಲ್ಲಿ ಭಾಗಾಕಾರ ಇದೆ, ಆಧಾರ ಸಂಖ್ಯೆ ಸೇಮ್ ಇದೆ. ಹಾಗಾಗಿ ಇದರ ನಡುವೆ ವ್ಯವಕಲನ. 5 ಮೈನಸ್ 3 ಅಂದ್ರೆ 2. 7ರ ಘಾತ 2 ಅಂದ್ರೆ 49. ಇಲ್ಲಿ ನೋಡಿ 49ನ್ನ ನಾವು 7ರ ಘಾತ 2 ಅಂತ ಬರ್ದಿದೀವಾ? ಅದೇ ರೀತಿ ಈ ಪ್ರಶ್ನೆನಲ್ಲಿ ನೋಡಿ 1/49 ಅಂದ್ರೆ 7ರ ಘಾತ 2 ಅಂತ ಬರಿಬೋದಲ್ವಾ? ಹೌದು, 7ರ ಘಾತ 2 ಅಂತ ಬರಿಬೋದು. ಇದ್ ಮೇಲ್ ಹೋದ್ರೆ 7ರ ಘಾತ -2 ಅಂತ ಆಗುತ್ತೆ. ಹೆಂಗೆ ಅಂತ ಹೇಳಿದ್ರೆ ಎಕ್ಸ್ ಪವರ್ ಮೈನಸ್ ಎಂ ಅಂತ ಇದೆ ಅಂದ್ರೆ ಅದನ್ನ ನಾವು 1/x ಪವರ್ ಎಂ ಅಂತ ಬರಿತೀವಿ. ಇಲ್ಲಿ ನೋಡಿ 1/7ರ ಘಾತ 2ನ್ನ ನಾನು 7ರ ಘಾತ -2 ಅಂತ ಬರಿಬಹುದು. ಇದನ್ನ ನಾನಿಲ್ಲಿ ಉಪಯೋಗಿಸ್ತೀನಿ. ನೋಡಿ 7ರ ಘಾತ -2 ಇಂಟು 7ರ ಘಾತ -2. ಆಧಾರ ಸಂಖ್ಯೆ ಸೇಮ್ ಇದೆ. ಹಾಗಾಗಿ ಘಾತಗಳ ನಡುವೆ ಸಂಕಲನ. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್. -2 ಬಂದು -4 ಅಂತ ಆಯ್ತು. ಮತ್ತೆ ಇದನ್ನ ನಾನು 1/7ರ ಘಾತ 4 ಅಂತ ಬರಿಬಹುದು. ಇಲ್ಲಿ ನೋಡಿ ಘಾತಾಂಕ ನಿಯಮದ ಪ್ರಕಾರ ನಾನು ಇದನ್ನ ಮತ್ತೆ ಹಂಗೆ ಬರಿಬಹುದು. 7ರ ಘಾತ 4 ಅಂದ್ರೆ 2401. ಈಗ ಗೊತ್ತಾಯ್ತಲ್ಲ ಎಷ್ಟು ಈಸಿಯಾಗಿ ಬರಿಬಹುದು ಎಷ್ಟೇ ದೊಡ್ಡ ಸಂಖ್ಯೆ ಆಗಿದ್ರು ಅಂತ.